ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಬಿಳಿ ಎಕ್ಕೆ ಗಿಡದ ಒಂದು ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೆಲ್ಲಾದರೂ ಬಿಳಿ ಎಕ್ಕೆ ಗಿಡ ಇದ್ದರೆ, ಹಾಗೆ ಅಕ್ಕಪಕ್ಕದಲ್ಲಿ ನೀವೆಲ್ಲಾದರೂ ಬಿಳಿ ಎಕ್ಕೆ ಗಿಡವನ್ನು ನೋಡಿದರೆ, ಹಾಗೆ ಎಕ್ಕೆಯ ಗಿಡದ ಒಂದು ವಿಶೇಷತೆಯನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ ಈ ವಿಡಿಯೋನ ಕೊನೆ ತನಕನೂ ನೋಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವು ಗಿಡ ಮರಗಳಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ. ಗಿಡಗಳು ದೇವರ ಪ್ರತಿರೂಪ ಅಂತ ನಾವು ನಂಬ್ತೀವಿ. ಅಂತಹ ಪವಿತ್ರ ಗಿಡಗಳು ದೇವರಿಗೂ ಸಹ ಪ್ರಿಯವಾಗಿರುತ್ತೆ. ವಿಶೇಷವಾದ ಸಸ್ಯಗಳು ಧಾರ್ಮಿಕ ಹಿನ್ನೆಲೆಯಿಂದ ಶ್ರೇಷ್ಠತೆಯನ್ನು ಪಡೆದುಕೊಂಡಂತೆ ವೈದ್ಯಕೀಯ ಶಾಸ್ತ್ರದಲ್ಲಿಯೂ ಹಲವಾರು ಔಷಧೀಯ ಗುಣಗಳನ್ನು ಒಳಗೊಂಡಿದೆ. ಅಂತಹ ಸಸ್ಯಗಳಲ್ಲಿ ಎಕ್ಕದ ಗಿಡವೂ ಹೌದು. ಅದರಲ್ಲಿ ಬಿಳಿ ಎಕ್ಕದ ಗಿಡವು ಧಾರ್ಮಿಕ ಪಾವಿತ್ರ್ಯತೆಯನ್ನು ಕೂಡ ಪಡೆದುಕೊಂಡಿದೆ. ಸಾವಿರಾರು ವರ್ಷಗಳ ಪೌರಾಣಿಕ ಹಿನ್ನೆಲೆ ಮತ್ತು ಇತಿಹಾಸ ಒಳಗೊಂಡ ಹಿಂದೂ ಧರ್ಮದಲ್ಲಿ ಅನೇಕ ದೇವರುಗಳನ್ನು ಗಿಡಮರಗಳ ರೂಪದಲ್ಲಿ ಪೂಜಿಸುವುದನ್ನು ನಾವು ಕಾಣಬಹುದು. ಮತ್ತು ಪ್ರತಿಯೊಂದು ದೇವತೆಗಳಿಗೂ ವಿಭಿನ್ನವಾದ ಗಿಡ, ಹೂವು, ಮರ, ಹಣ್ಣು ಮತ್ತು ಸ್ಥಳಗಳು ಹಾಗೂ ಪ್ರಾಣಿ ಪಕ್ಷಿಗಳು ಅವರಿಗೆ ಆತ್ಮೀಯ ವಸ್ತುಗಳಾಗಿರುತ್ತೆ, ಹಾಗೆಯೇ ಪ್ರಿಯ ಆಗಿರುತ್ತೆ. ಅವುಗಳ ಬಳಕೆಯಿಂದ ದೇವರುಗಳನ್ನು ನಾವು ಪೂಜಿಸಿದರೆ ವಿಶೇಷವಾದ ಆಶೀರ್ವಾದ ಲಭಿಸುತ್ತೆ. ಅದೇ ರೀತಿಯಾಗಿ ಜೀವನವು ಸಂತೃಪ್ತಿಯಿಂದ ಕೂಡಿರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಬಿಳಿ ಎಕ್ಕದ ಗಿಡ ನಮ್ಮ ಮನೆಯ ಮುಂದೆ ಇದ್ದರೆ ಬಹಳನೇ ಅದೃಷ್ಟ ಅಂತಾನೆ ಹೇಳ್ಬೋದು. ಬಿಳಿ ಎಕ್ಕೆ ಗಿಡ ಒಂದು ಶುಭದ ಸೂಚಕ ಅಂತ ಹೇಳ್ತಾರೆ. ಮನೆಯಲ್ಲಿ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಹಾಗೆ ಮನೆಯ ಬಲಭಾಗದಲ್ಲಿ ಬಿಳಿ ಎಕ್ಕದ ಗಿಡವನ್ನು ನೆಡೋದರಿಂದ ಮನೆಯ ವಾಸ್ತು ದೋಷ ಏನಾದರೂ ಇದ್ದರೆ ಅದು ಸಹ ನಿವಾರಣೆ ಆಗುತ್ತೆ. ಶಿವಪುರಾಣದ ಪ್ರಕಾರ ಶಿವನು ಈ ಎಕ್ಕದ ಹೂವನ್ನು ತುಂಬಾ ಇಷ್ಟಪಡ್ತಾರೆ. ಶಾಂತಿ, ಸಮೃದ್ಧಿ, ಸ್ಥಿರತೆಗಾಗಿ ಈ ಎಕ್ಕದ ಹೂವಿನ ಹಾರವನ್ನು ಶಿವನಿಗೆ ಅರ್ಪಿಸಲಾಗುತ್ತೆ. ಈ ಎಕ್ಕದ ಹೂವು 9 ಜ್ಯೋತಿಷ್ಯ ವೃಕ್ಷಗಳ ಅಂದರೆ ನವಗ್ರಹ ಮರಗಳ ಭಾಗಗಳಲ್ಲಿ ಒಂದಾಗಿದೆ. ಎಕ್ಕೆಯ ಗಿಡದಲ್ಲಿ 2 ವಿಧವಾದಂಥ ಎಕ್ಕೆಯ ಗಿಡ ಇದೆ. ಒಂದು ಬಿಳಿ ಬಣ್ಣದ ಎಕ್ಕೆಯ ಹೂ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಿಳಿ ಎಕ್ಕೆ ಹೂ. ನಮ್ಮ ಮನೆಯಲ್ಲಿ ಬಿಳಿ ಎಕ್ಕದ ಗಿಡ ಇದೆ. ಇನ್ನೊಂದು ಅಂದರೆ ನೇರಳೆ ಬಣ್ಣದ ಎಕ್ಕೆ ಹೂಗಳನ್ನು ನಾವು ನೋಡ್ಬೋದು. ಬಿಳಿ ಬಣ್ಣದ ಎಕ್ಕೆ ಹೂವನ್ನು ಯಾವುದಕ್ಕೆ ಬಳಸ್ತಾರೆ ಅಂದರೆ ಹೆಚ್ಚಾಗಿ ಪೂಜಾ ವಿಧಿವಿಧಾನಗಳಲ್ಲಿ, ಧಾರ್ಮಿಕ ಆಚರಣೆಗಳನ್ನು ಮಾಡೋದಕ್ಕೆ, ದೇವರನ್ನು ಪೂಜಿಸೋದಕ್ಕೆ, ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ನಾವು ಬಿಳಿ ಬಣ್ಣದ ಎಕ್ಕೆ ಹೂಗಳನ್ನು ಬಳಕೆ ಮಾಡಿಕೊಂಡ್ರೆ, ನೇರಳೆ ಬಣ್ಣದ ಎಕ್ಕೆಯ ಹೂಗಳು ಅಥವಾ ಗಿಡಗಳನ್ನು ನಾವು ಔಷಧಿಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ಕೋಬೋದು. ಬಿಳಿ ಎಕ್ಕೆ ಗಿಡದ ಬೇರಿನಿಂದ ಮಾಡಿದ ಗಣೇಶನ ಮೂರ್ತಿ ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ. 2-3 ವರ್ಷದ ಹಳೆಯ ಎಕ್ಕದ ಗಿಡವನ್ನು ಎಚ್ಚರಿಕೆಯಿಂದ ಬೇರು ಸಮೇತ ಕಿತ್ತು ಗಣೇಶನ ಮೂರ್ತಿ ಮಾಡಿ ಪೂಜಿಸಿದ್ರೆ ಒಳ್ಳೆಯದು ಅನ್ನೋ ಒಂದು ನಂಬಿಕೆ ಇದೆ. ಜೀವನದಲ್ಲಿ ನಮಗೆ ತ್ರಿಸುಖ ಅಂದರೆ ಜೀವನದ ಎಲ್ಲ ಸಂತೋಷಗಳು ನಮಗೆ ಲಭಿಸುತ್ತೆ ಅಂತ ನಂಬಿಕೆ ಕೂಡ ಇದೆ. ಬಿಳಿ ಎಕ್ಕದ ಸಸ್ಯದ ಕೆಳಗೆ ಕುಳಿತು ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆಯ ಫಲವನ್ನು ಅತಿ ಶೀಘ್ರದಲ್ಲಿ ನಾವು ಪಡೆಯಬಹುದಂತೆ. ಎಕ್ಕೆ ಬೀಜದ ಹತ್ತಿಯನ್ನು ಬತ್ತಿ ಮಾಡಿ ಲಕ್ಷ್ಮೀ ದೇವಿಗೆ ಆರತಿ ಮಾಡಿದರೆ ಲಕ್ಷ್ಮೀ ದೇವಿ ಅತ್ಯಂತ ಸಂತೋಷದಿಂದ ಆಶೀರ್ವಾದ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ದುಷ್ಟಶಕ್ತಿಯಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳಿಕ್ಕೆ ಎಕ್ಕೆಯ ಭಸ್ಮವನ್ನು ಇಟ್ಕೋಬೋದು. ಹಾಗೆ ಮಕ್ಕಳನ್ನು ಕೂಡ ರಕ್ಷಿಸೋಕೆ ಕೆಲವರು ಹಿಂದಿನ ಕಾಲದಲ್ಲಿ ಎಕ್ಕೆಯ ಭಸ್ಮವನ್ನು ಇಟ್ಕೋತಿದ್ರು. ಹಾಗೆ ಸುರಕ್ಷಿತ ಪ್ರಯಾಣಕ್ಕೆ ಹಾಗೆ ನಾನಾ ರೀತಿಯ ನಂಬಿಕೆಗಳನ್ನು ಒಳಗೊಂಡಿದೆ. ನಮ್ಮ ಆಯುರ್ವೇದದ ಪ್ರಕಾರ ಈ ಎಕ್ಕೆ ಗಿಡದಲ್ಲಿ 64 ಪ್ರಕಾರದ ಔಷಧೀಯ ಗುಣಗಳಿದೆ ಅಂತೆ. ಎಲೆಯಿಂದ ಹಿಡಿದು ಬೇರು, ಕಾಂಡ, ಹೂವು, ಹಾಗೆಯೇ ಎಕ್ಕದ ಗಿಡದ ಕಾಯಿ, ಇದರಲ್ಲೆಲ್ಲ ಅನೇಕ ರೀತಿಯ ಔಷಧಿಗಳನ್ನು ನಾವು ತಯಾರು ಮಾಡ್ಬೋದಂತೆ. ಉರಿಯೂತ ಮತ್ತು ಕೀಲು ನೋವಿನ ಸಮಸ್ಯೆ ಇರುವವರು 1 ಹಿಡಿ ಎಕ್ಕದ ಎಲೆಯನ್ನು ತೆಗೆದುಕೊಂಡು 10 ನಿಮಿಷಗಳ ಕಾಲ ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಎಲೆಯೆಲ್ಲ ಸ್ವಲ್ಪ ತಣ್ಣಗಾದ ನಂತರ ಆ ಎಲೆಯನ್ನು ತಗೊಂಡು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಆದ ನಂತರ ನಿಮಗೆ ಎಲ್ಲೆಲ್ಲ ಜಾಯಿಂಟ್ ನೋವಿದೆ, ಕೀಲು ನೋವಿದೆ, ಆ ಪ್ಲೇಸ್ಗೆಲ್ಲ ನೀವು ಈ ಪೇಸ್ಟನ್ನು ಅಪ್ಲೈ ಮಾಡ್ತಾ ಬಂದರೆ ಕಾಲಕ್ರಮೇಣವಾಗಿ ಕೀಲು ನೋವು ಸಹ ಕಡಿಮೆಯಾಗ್ತಾ ಬರುತ್ತೆ. ಈ ಎಕ್ಕೆ ಗಿಡವನ್ನು ಯಾವೆಲ್ಲ ಔಷಧಿಗೆ ಹೆಚ್ಚಾಗಿ ಬಳಕೆ ಮಾಡ್ಕೋತಾರೆ ಅಂದರೆ ಬೇರು ಮತ್ತು ಎಲೆಯನ್ನು ಅಸ್ತಮ, ಬ್ಯಾಕ್ಟೀರಿಯಾ ಸೋಂಕು, ಉಸಿರಾಟದ ತೊಂದರೆ, ಚರ್ಮದ ಸಮಸ್ಯೆ ಇಂಥವುಗಳೇನಾದರೂ ಇದ್ದರೆ ಇವುಗಳ ಬೇರು ಮತ್ತು ಎಲೆಯನ್ನು ಬಳಕೆ ಮಾಡ್ಕೋತಾರೆ. ಅದೇ ರೀತಿಯಾಗಿ ಆನೆಕಾಲು ರೋಗ, ವಾಕರಿಕೆ, ವಾಂತಿ, ಅತಿಸಾರ ಇಂತಹ ಸಮಸ್ಯೆಗಳಿಗೆ ಎಕ್ಕದ ತೊಗಟೆಯಿಂದ ಔಷಧಿಯನ್ನು ಮಾಡಿ ಚಿಕಿತ್ಸೆಯನ್ನು ನೀಡ್ತಾರೆ. ದೇಹದ ಉರಿಯೂತ ಮತ್ತು ಕೀಲು ನೋವುಗಳನ್ನು ನಿವಾರಿಸುವುದರಲ್ಲಿ ಈ ಎಕ್ಕೆ ಗಿಡ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಕೆಲವೊಂದು ವಿಶೇಷವಾದ ಸಸ್ಯಗಳು ಧಾರ್ಮಿಕ ಹಿನ್ನೆಲೆಯಿಂದ ಶ್ರೇಷ್ಠತೆಯನ್ನು ಪಡೆದುಕೊಳ್ಳುವುದಲ್ಲದೆ ವೈದ್ಯಕೀಯ ಶಾಸ್ತ್ರದಲ್ಲಿ ಕೂಡ ಹಲವಾರು ಔಷಧೀಯ ಗುಣಗಳಿಗೆ ಒಳಗಾಗಿದೆ. ಅಂಥ ಸಸ್ಯಗಳಲ್ಲಿ ಈ ಎಕ್ಕೆ ಗಿಡ ಕೂಡ ಹೌದು. ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.